ಇವತ್ತು ನೀವು ಡಿಫ್ರೆಂಟ್ ಆಗಿ ಇವತ್ತು ತಮ್ಮ ಕಾರ್ ಮೇಲೆ ಆಪರೇಷನ್ ಸಿಂಧೂರವನ್ನು ಅನಾವರಣ ಮಾಡ್ತಿದ್ದೆ ಏನು ಸರ್? ಮೊದಲನೇದಾಗಿ ನಮ್ಮ ಏನು ರಾಷ್ಟ್ರೀಯ ಭದ್ರತಾ ಏನು ಪ್ರಮುಖರಾದಂಥ ದೋವಲ್ ಅವರು ಮತ್ತು ಮಾಜಿ ನಮ್ಮ ಏನಪ್ಪ ರಾಜನಾಥ್ ಸಿಂಗ್ ಅವರು ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೇನೆಯವರು, ಅದಕ್ಕಿಂತ ಮಿಗಿಲಾಗಿ ಸೇನೆಗೆ ಇಷ್ಟು ಶಕ್ತಿ ಕೊಟ್ಟಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಪಾಕಿಸ್ತಾನಕ್ಕೆ ಹೊಡಿಬೇಕು, ನುಗ್ಗುಡಿಬೇಕು ಅನ್ನೋದು ಆಸೆ ಇತ್ತು ಚಿಕ್ಕ ಹುಡುಗರಿಂದ. ಯಾಕಂದರೆ ನಾನು ಒಬ್ಬ ಬಜರಂಗ ಹೇಳಿದ ಹೋರಾಟಗಾರನಾಗಿ, ಸಂಘದ ಸ್ವಯಂ ಸೇವಕನಾಗಿ ಪಕ್ಷದ ಹಲವಾರು ಜವಾಬ್ದಾರಿ ತೊಗೊಂಡು ಈಗ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನನಗೊಂದು ಯಾವ ರೀತಿ ಯಾಕಂದರೆ ವಿಜಯೋತ್ಸವ ಎಲ್ಲ ಮಾಡಿದ್ವಿ ನಾವು. ವಿಜಯೋತ್ಸವ ಸಾಕಷ್ಟು ಮಾಡಿದ್ವಿ, ಸಿಹಿ ಹಂಚಿದ್ರೆ, ಮತ್ತು ನಾವು ಜನಪ್ರಶ ಯಾತ್ರೆಯನ್ನು ಚೇಂಜ್ ಮಾಡಿ ಸೈನಿಕರಿಗೆ ಬೆಂಬಲ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ, ಒಂದು 10,000 ಜನ ಸೇರಿಸಿ. ಈಗ ನಾವೇನೋ ಒಂದು ಮಾಡಬೇಕು, ನನಗೆ ತುಂಬ ಏನು ದೇಶಭಕ್ತಿ ಮತ್ತು ಸೈನಿಕರಿಗಾಗಿ ಏನೋ ಒಂದು ಇದು ಮಾಡಬೇಕು. ನನಗೆ ಏನು ಇವತ್ತು ಪಾಕಿಸ್ತಾನಕ್ಕೆ ನುಗ್ಗೊಡಿದ್ರು 100 ಕಿಲೋಮೀಟ್ರು, ಅದೊಂದು ತುಂಬ ಖುಷಿ ಇತ್ತು, ಏನಾದರೂ ಮಾಡಬೇಕಂತ. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರಣ್ಣವರು ನಮಗೊಂದು ಇದು ಕೊಟ್ಟು ಟಾಸ್ಕ್ ಕೊಟ್ಟರು, ಏನು ತಿರಂಗ ಯಾತ್ರೆ ಮಾಡಬೇಕು ಅಂದ್ಬಿಟ್ಟು. ಹಾಗಾಗಿ ಮತ್ತು ಏನು ಸೈನಿಕರಿಗೆ ಏನೋ ಒಂದು ಉಡುಗೊರೆ ಕೊಡಬೇಕು, ಒಂದು ನೆನಪಲ್ಲಿ ಇಟ್ಕೊಬೇಕು ಅಂದ್ಬಿಟ್ಟು ನನ್ನ ಕಾರುಗಳಿಗೆ ಇವತ್ತು ಏನು ಮಹಿಳಾ ಮಣಿಗಳು ಅಂತ ಹೇಳ್ತೀವಿ, ಮಹಿಳಾ ಏನು ನೇತಾ ಮಣಿ ಅಂದರೆ ತಪ್ಪಾಗ್ತದೆ. ಇವತ್ತು ನಮ್ಮ ಇವತ್ತು ದೇಶದ ಹಿರಿಮೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿರುವಂಥ ಧೀರ ಮಹಿಳೆಯರವರು, ಅವರ ಒಂದು ಈ ಎರಡೂ ಕಡೆ ಒಂದು ಫೋಟೋ ಆಗೋ ಮುಖಾಂತರ ಬ್ರಹ್ಮೋಸ್ ಇವತ್ತು ರಷ್ಯಾ ಮತ್ತು ಇಂಡಿಯಾ ಜಂಟಿಯಾಗಿ ನಿರ್ಮಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೇಡಿಕೆ ಇರುವಂಥ ಒಂದು ಒಳ್ಳೆ ಮಿಸೈಲ್ ಇವತ್ತು ಭಾರತ ನುಗ್ಗಿ ಹೊಡಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಮಿಸೈಲ್ ಇದು. ಅದಕ್ಕೆ ಮೇಡ್ ಇನ್ ಇಂಡಿಯಾ ಅಂತ ಹಾಕಿದ್ದೀನಿ. ಸೊ ಬ್ರಹ್ಮೋಸ್ ಅಲ್ಲಿ ಇದು ಮಾಡಿದೆ, ಯಾಕಂದರೆ ಇದು ಪ್ರೇರಣೆ ಆಗಬೇಕು ಬೇರೆಯವ್ರಿಗೆ. ನಾನು ಏನು ಕೆಲಸ ಮಾಡಿದ್ರೂ ಜನಕ್ಕೆ ಪ್ರೇರಣೆ ಆಗಬೇಕು. ಇವತ್ತು ಧೀರವಾಗಿ ಓಡಾಡ್ತಾರೆ ಸೈನಿಕರು, ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೆ ಈ ಒಂದು ಕಾರನ್ನ ರೆಡಿ ಮಾಡಿದ್ದೀನಿ. ಮತ್ತು ಇದು ಕೋಲಾರದಲ್ಲಿ ಇಲ್ಲೆಲ್ಲಿ ತಿರಂಗ ಯಾತ್ರೆ ನಡೀತಾರೆ, ಎಲ್ಲರೂ ಯೂಸ್ ಮಾಡ್ಬೋದು. ನಾವು ಕೋಲಾರದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ತಿರಂಗ ಯಾತ್ರೆ ಸುಮಾರು 1000 ಜನಗಳಲ್ಲಿ ನಾಳೆ ಮಾಡ್ತೇವೆ. ಆ ಎಲ್ಲ ತಿರಂಗ ಯಾತ್ರೆಗಳು ಕೂಡ ಈ ಒಂದು ಕಾರು ಬಳಸ್ಕೊಬೋದು. ಸರ್, ಈಗ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಸಹ ತಮ್ಮ ಇದನ್ನು ಸೇನೆಗೆ ಬೆಂಬಲ ಕೊಡ್ತೇವೆ. ನೀವು ಡಿಫ್ರೆಂಟಾಗಿ ಕಾರ್ ಮೇಲೆ ಹಾಕ್ತಿದ್ದೀರಿ, ಮತ್ತು ಇದರ ಸಂದೇಶ ಏನು ಸರ್ ಅಂತ? ಸಂದೇಶ ಇಷ್ಟೇ, ನಾವು ಇವತ್ತು ಕೆಲವು ಕೆಟ್ಟದಾಗಿ ಸೈನಿಕರ ಮಾಡೋದನ್ನು ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾರೆ ಕೆಲವೊಂದು ಪಕ್ಷಗಳು. ಅದನ್ನು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ದೇಶದ ಸೈನಿಕರು ಹಗಲು ರಾತ್ರಿ ಅನ್ನೋದೇ ಆ ಒಂದು 0-1.5 ಡಿಗ್ರಿಯಲ್ಲಿ ಕೂಡ ನಮ್ಮ ದೇಶನ ಕಾಪಾಡ್ತಾರೆ. ನಾವು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತಾರೆ ಸಾಧಲು ಯೂತ್ ನೋಡಿ 100% ಯುವಕರು ದೇಶದ ಸೈನಿಕರ ಬಗ್ಗೆ ಮತ್ತು ದೇಶದ ಅಭಿಮಾನ ಬಗ್ಗೆ ಯಾವತ್ತು ಹಿಂದೆ ಹೋಗಬಾರ್ದು. ಆ ಕಾರಣಕ್ಕೆ ಒಂದು ಪ್ರೇರಣೆ ಆಗಿರಬೇಕು. ಮತ್ತು ನನಗೂ ಮನಸ್ಸಿಗೆ ಖುಷಿ, ದೇಶಕ್ಕೆ ಮತ್ತು ಸೈನಿಕರಿಗೆ ಏನೋ ಒಂದು ಕೊಡುಗೆ ಕೊಡಬೇಕಂತ ಆಸೆ ಇತ್ತು. ಅದನ್ನು ನನ್ನ ಕಾರನ್ನ ಡಿಸೈನ್ ಮಾಡೋ ಮುಖಾಂತರ ಸೈನಿಕರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಸರ್, ಎಲ್ಲಿ ಮಾಡಿಸಿದ್ದು ಮತ್ತು ಇದು ಎಷ್ಟು ಟೈಮ್ ತೊಗೊಂಡು ಸರ್? ಸರ್, ಇದು ಕರೆಕ್ಟಾಗಿ 36 ಗಂಟೆ ತೊಗೊಂಡು ಬೆಂಗಳೂರಲ್ಲಿ ಮಾಡಿ ಸರ್. ಇದು ಇವಿಷ್ಟು ಏನು BJP ಜಿಲ್ಲಾಧ್ಯಕ್ಷ